ಒಂದು ಹೆದ್ದಾರಿ ಮೂರು ರಾಜ್ಯಕ್ಕೆ ಸಂಪರ್ಕ. ಬೆಂಗಳೂರಿಗೆ ಬಿಗ್ ಗಿಫ್ಟ್. 2027ಕ್ಕೆ ಹೆದ್ದಾರಿ ಲೋಕಾರ್ಪಣೆ. ಮೂರು ರಾಜ್ಯ ಸಂಪರ್ಕಿಸುವ ಒಂದು ಹೆದ್ದಾರಿ 2027ರಲ್ಲಿ ಲೋಕಾರ್ಪಣೆಯಾಗಲಿದೆ. ಇದು ಬೆಂಗಳೂರು ನಗರಕ್ಕೆ ಬಹುದೊಡ್ಡ ಕೊಡುಗೆಯಾಗಲಿದೆ. 2024ರಲ್ಲಿ ಉದ್ಘಾಟನೆಯಾಗಬೇಕಿದ್ದ ಹೆದ್ದಾರಿಯ ಗಡುವು 2026ರ ಜೂನ್ಗೆ ಮುಂದೂಡಲಾಗಿತ್ತು. ಕೆಲವು ರಾಜ್ಯಗಳಲ್ಲಿ ಕಾಮಗಾರಿಗಳು ಬಾಕಿ ಇರುವ ಕಾರಣಕ್ಕೆ ಈ ಯೋಜನೆಯನ್ನ ಮುಂದೂಡಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಬಹುದೊಡ್ಡ ಹೆದ್ದಾರಿ ಯೋಜನೆಯಾಗಿದೆ. 263 ಕಿಲೋಮೀಟರ್ ರಸ್ತೆ ಯೋಜನೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಮೂಲಕ ಸಾಗಲಿದ್ದು, ಮೂರು ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಯೋಜನೆ ಕರ್ನಾಟಕದಲ್ಲಿ 71.7 ಕಿಲೋಮೀಟರ್, ಆಂಧ್ರಪ್ರದೇಶದಲ್ಲಿ 85 ಕಿಲೋಮೀಟರ್, ತಮಿಳುನಾಡಿನ ರಾಜ್ಯದಲ್ಲಿ 106 ಕಿಲೋಮೀಟರ್ ಒಳಗೊಂಡಿದೆ. ಕರ್ನಾಟಕದಲ್ಲಿ 71.7 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದ್ದು, ವಾಹನ ಸಂಚಾರ ಪ್ರಾಯೋಗಿಕವಾಗಿ ನಡೀತಾ ಇದೆ. ಆಂಧ್ರಪ್ರದೇಶದಲ್ಲಿ ಯೋಜನೆ 78.5 ಕಿಲೋಮೀಟರ್ ಪೂರ್ಣಗೊಂಡಿದೆ. ತಮಿಳುನಾಡಿನಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವುದು 84.7 ಕಿಲೋಮೀಟರ್ ಮಾತ್ರ. ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳು ಈ ವರ್ಷದ ಜೂನ್ನಲ್ಲಿ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆಯನ್ನ ನೀಡಿವೆ. ಜೂನ್ 2026ಕ್ಕೆ ಕಾಮಗಾರಿ ಪೂರ್ಣವಾದರೆ ಅಗತ್ಯವಾದ ಪರೀಕ್ಷೆಗಳ ನಂತರ ಎಕ್ಸ್‌ಪ್ರೆಸ್ ವೇಯನ್ನು 2027ರಲ್ಲಿ ಲೋಕಾರ್ಪಣೆ ಮಾಡಲಾಗುತ್ತೆ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಸಾಗುವಂತೆ ಹೆದ್ದಾರಿಯನ್ನ ವಿನ್ಯಾಸ ಮಾಡಲಾಗಿದೆ. ಈ ಮಾರ್ಗ ಲೋಕಾರ್ಪಣೆಯಾದರೆ ಬೆಂಗಳೂರು ಚೆನ್ನೈ ನಡುವಿನ 6 ಗಂಟೆಗಳ ಪ್ರಯಾಣದ ಅವಧಿ 2 ಗಂಟೆಗೆ ಇಳಿಕೆಯಾಗಲಿದೆ. ಸದ್ಯ ಬೆಂಗಳೂರು ಚೆನ್ನೈ ವಾಹನಗಳು ಹೊಸೂರು, ಕೃಷ್ಣಗಿರಿ, ವೆಲ್ಲೂರು ಮೂಲಕ ಸಾಗ್ತಾ ಇದ್ದು 340 ಕಿಲೋಮೀಟರ್ ದೂರವಾಗ್ತಾ ಇದೆ. ಆದರೆ ಈ ಎಕ್ಸ್‌ಪ್ರೆಸ್ ವೇ 263 ಕಿಲೋಮೀಟರ್ ಮಾತ್ರ ಆಗಲಿದ್ದು ಪ್ರಯಾಣದ ಅವಧಿ ಕಡಿತವಾಗಲಿದೆ. ತಮಿಳುನಾಡು ರಾಜ್ಯದಲ್ಲಿ 25.5 ಕಿಲೋಮೀಟರ್ ರಸ್ತೆಯ ಅರಕ್ಕೋಣಂ ಕಾಂಚೀಪುರಂ ಪೂರ್ಣಗೊಳಿಸುವುದು ಸವಾಲಾಗಿದೆ. 2025ರ ಮೇ ತಿಂಗಳಿಂದ ಈ ವಿಭಾಗದ ಕಾಮಗಾರಿ ಸಂಪೂರ್ಣ ಸ್ಥಗಿತವಾಗಿತ್ತು ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಗೆ ಮಾಹಿತಿಯನ್ನ ಕೊಟ್ಟರು. ಈ ಎಕ್ಸ್‌ಪ್ರೆಸ್ ವೇ ಲೋಕಾರ್ಪಣೆಗೊಂಡ್ರೆ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ದೊರೆಯಲಿದೆ ಅಂತ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದೇಶದಲ್ಲಿ 26 ಹೊಸ ಹಸಿರು ಎಕ್ಸ್‌ಪ್ರೆಸ್ ವೇಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಇದರಲ್ಲಿ ಬೆಂಗಳೂರು ಚೆನ್ನೈ ಕಾರಿಡಾರ್ ಸಹ ಕೂಡ ಒಂದಾಗಿದೆ. 4 ಪಥದ ಎಕ್ಸ್‌ಪ್ರೆಸ್ ವೇ ಮತ್ತು 2 ಪಥದ ಸರ್ವಿಸ್ ರಸ್ತೆಯನ್ನ ಇದು ಒಳಗೊಂಡಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.